ಈ ವಿಡಿಯೋ ನೋಡಿ ನಿಮ್ಮಲ್ಲಿ ತುಂಬ ಜನಕ್ಕೆ ಬೇಜಾರಾಗ್ಬೋದು, ಬಟ್ ಇಟ್ಸ್ ಓಕೆ. ನಾನು ಇವತ್ತು ಫಿಲ್ಟರ್ ಇಲ್ದಲೇ ಮಾತಾಡಿದ್ದೀನಿ. ಆ್ಯಂಡ್ ಇವತ್ತಿನ ವಿಷಯ ಅಫ್ಕೋರ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಾದ ಒಂದು ವೋಲ್ವೋ ಕಾರ್ ಆಕ್ಸಿಡೆಂಟ್ ಬಗ್ಗೆ. ನಾನು ಈ ವಿಡಿಯೋದಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಹೇಳ್ತಿಲ್ಲ. ನಾನು ಈ ವಿಡಿಯೋದಲ್ಲಿ ಮುಂದೆ ಈ ಥರ ತಪ್ಪುಗಳನ್ನ ಯಾವ ಥರ ಅವಾಯ್ಡ್ ಮಾಡೋದು ಅಂತ ಹೇಳ್ತಿರೋದು. ನೀವು ಯಾವ ಥರ ತಂತ್ರ ನಿಮಗೆ ಬಿಟ್ಟಿದ್ದು ವಿಡಿಯೋ ನೋಡಿ. ಸೊ ಗಾಯ್ಸ್, ದ ಕಾರ್ ಈಸ್ ಹಿಯರ್. ಇದೇ ವೋಲ್ವೋ XC90. ಸೊ ಆಕ್ಸಿಡೆಂಟ್ ಆಗಿದ್ದ ಕಾರು. ನಮಸ್ಕಾರ ಎಲ್ಲರಿಗೂ. ಇವತ್ತು ಆ್ಯಕ್ಚುಲಿ ನನಗೆ ವಿಡಿಯೋ ಮಾಡೋಕ್ಕೆ ತುಂಬ ಎಕ್ಸೈಟ್ಮೆಂಟ್ ಅಂತೂ ಖಂಡಿತ ಇಲ್ಲ. ತಮ್ಮನೇನು ನೋಡಿದವ್ರಿಗೆ ಗೊತ್ತಿರುತ್ತೆ ಏನು ಕಾರಣ ಅಂತ. ಬೆಂಗಳೂರಲ್ಲಿ ಮೊನ್ನೆ ಒಂದು ವೋಲ್ವೋ XC90 SUV ಅಪ್ಪಚ್ಚಿ ಆಗ್ಬಿಟ್ಟಿದೆ. ಅಪ್ಪಚ್ಚಿ ಅಂತಂದರೆ ಇದು ನಿಜವಾದ ಅರ್ಥ ಅಪ್ಪಚ್ಚಿಗೆ. ವೋಲ್ವೋ ಇದು ಒನ್ ಆಫ್ ದ ಸೇಫೆಸ್ಟ್ ಕಾರ್ ಅಂತ ನಾವೆಲ್ಲ ನೋಡಿದ್ದೀವಿ, ನೀವೆಲ್ಲ ಕೇಳಿದ್ದೀವಿ. ಬಟ್ ಅಂಥ ಗಾಡಿಗೂ ಈ ಥರ ಆಗುತ್ತೆ ಅಂತಂದರೆ ಇದನ್ನ ನಂಬಕ್ಕೆ ಅಸಾಧ್ಯ. ಆದರೆ ಎಲ್ಲ ಟೈಮಲ್ಲೂ ಕೂಡ ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಕಾರ್. ಇವತ್ತಿನ ವಿಡಿಯೋದಲ್ಲಿ ಆ ಆಕ್ಸಿಡೆಂಟಿಗೆ ಕಾರಣ ಏನು, ಈ ಥರ ಆಕ್ಸಿಡೆಂಟ್ಗಳನ್ನ ನಾವು ಮುಂದೆ ಫ್ಯೂಚರ್ಲಿ ಯಾವ ಥರ ನಾವು ಅವಾಯ್ಡ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿದ್ರೆ ನಾವು ನೆಲಮಂಗಲದಲ್ಲಿ ಒಂದು ವೋಲ್ವೋ XC90 ಕಾರ್ ಮೇಲೆ ಇನ್ನೊಂದು ಟ್ರಕ್ ಒಂದು ಕಂಟೈನರ್ ಬಿದ್ದು ಅದು ಕಂಪ್ಲೀಟ್ಲಿ ಅಪ್ಪಚ್ಚಾಗಿದೆ. ಆದರೂ ಇದೇ ರೀತಿ ಕಂಟೈನರ್ನ ವೋಲ್ವೋ XC90 ಮೇಲೆ ಬೀಳಿಸಿ ಒಂದು ವಿಡಿಯೋ ಕೂಡ ಮಾಡಿದ್ದಾರೆ. ಬಟ್ ಅವಾಗ ಅದೇನೂ ಆಗಿಲ್ಲ. ಯಾವಾಗಲೂ ಕೂಡ ಕಾರ್ ಸೇಫ್ಟಿ ಅಂತಂದರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಕಾರ್, ಅಲ್ಲಿನ ಸರ್ಕಮ್ಸ್ಟೆನ್ಸಸ್ ಕೂಡ ತುಂಬಾ ಮ್ಯಾಟ್ರ್ ಆಗುತ್ತೆ. ನಾನು ನ್ಯೂಸ್ ನೋಡಿದಾಗ ನನಗೆ ತುಂಬಾ ಬೇಜಾರಾಗುತ್ತೆ ಆ್ಯಕ್ಚುಲಿ. ಆ ಕಾರ್ ತೊಗೊಂಡಾಗ ಅವ್ರಿಗೆ ಹೇಳ್ತಿರಂತೆ ಅವರ ಸಂಬಂಧಿಕರಿಗೆ ತುಂಬ ಸೇಫೆಸ್ಟ್ ಕಾರು, 100 ವರ್ಷದಿಂದ ಈ ಕಾರಲ್ಲಿ ಯಾವುದೇ ರೀತಿಯಾದ ಆಕ್ಸಿಡೆಂಟ್ ಆಗಿಲ್ಲ, ಯಾವುದೇ ರೀತಿಯಾದ ಒಂದು ಡೆತ್ ಕೂಡ ಆಗಿಲ್ಲ ಅಂತ. ಅವರ ಫ್ಯಾಮಿಲಿನೇ ಆ ಕಾರಲ್ಲಿ ಸರ್ವನಾಶ ಆಗುತ್ತೆ ಅಂತ ಕೇಳಿದ್ರೇ ನನಗೆ ಜದೆ ಜೆಲ್ ಅನ್ನತ್ತೆ ಆ್ಯಕ್ಚುಲಿ. ಅದು ಅದಲ್ಲಿ 6 ಜನ, ಒಂದು ಕಾರಲ್ಲಿ 6 ಜನ ತಿರ್ಕೊಂಡಿದ್ದಾರೆ ಅಂತಂದರೆ ಎಂಥ ಕ್ರೂರ ಮನಸ್ಸಿದ್ದವನು ಕೂಡ ಅದು ತುಂಬ ದುಃಖ ಕೊಡುವಂಥ ವಿಷಯ. ಈ ಹಿಂದೆ ಕೂಡ ತುಂಬ ಕಾರ್ಗಳು ತುಂಬಾ ವರ್ಸ್ಟ್ ಆಗಿ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಅನ್ನೋದು ಇಟ್ಸ್ ಎ ವೆರಿ ಕಾಮನ್ ಥಿಂಗ್. ಅದಕ್ಕೆ ಆಕ್ಸಿಡೆಂಟ್ ಅಂತ ಕರೆಯೋದು. ಆದರೂ ಕೂಡ ಅದು ಯಾವ ಪ್ರಮಾಣದಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ನಿಮ್ಮ ಡ್ರೈವಿಂಗ್ ಸ್ಕಿಲ್ ಮುಖಾಂತರ, ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡೋ ಮುಖಾಂತರ ಆ ಒಂದು ಇಂಟೆನ್ಸಿಟಿನ ನೀವು ಕಮ್ಮಿ ಮಾಡ್ಕೋಬಹುದು. ಮೇಜರ್ ಆಕ್ಸಿಡೆಂಟ್ ಆಗಿ ತುಂಬಾ ಕಾರಣಗಳಿದಾವೆ. ಅದರಲ್ಲಿ ಮೇನ್ ಕಾರಣ ಬಂದು ಒಬ್ಬ ಡ್ರೈವರ್ನ ಅಜಾಗರೂಕತೆ. ಎರಡನೇ ಮೇನ್ ಕಾರಣ ಅಂತಂದ್ರೆ ಟ್ರಾಫಿಕ್ ರೂಲ್ಸ್ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು. ಇದು ತುಂಬಾ ಇಂಪಾರ್ಟೆಂಟ್. ಇಂಡಿಯಾದಲ್ಲಿ ಫಸ್ಟ್ ಆಫ್ ಆಲ್ ಟ್ರಾಫಿಕ್ ರೂಲ್ಸೇ ಇಲ್ಲ. ಯಾರು ಕೂಡ ಟ್ರಾಫಿಕ್ ರೂಲ್ಸ್ನ ಫಾಲೋ ಕೂಡ ಮಾಡಲ್ಲ. ಮೋರ್ ಓವರ್ ಟ್ರಾಫಿಕ್ ರೂಲ್ಸ್ ಬಗ್ಗೆ ಐಡಿಯಾ ಕೂಡ ಇಲ್ಲ. ಟ್ರಾಫಿಕ್ ಅಂದ್ರೆ ಯಾರು ಪ್ರಿಯಾರಿಟಿ, ಈಗ ಒಂದು ಆಕ್ಸಿಡೆಂಟ್ ಆದ್ರೆ ಯಾರ್ದು ತಪ್ಪು, ಮುಂದೆ ಯಾರು ಹೋಗ್ಬೇಕು, ಹಿಂದೆ ಯಾರು ಬರಬೇಕು, ಯಾರು ಗೊತ್ತಿಲ್ಲ. ಯಾಕಂತಂದ್ರೆ ನಾವೆಲ್ಲ ಕೂಡ ಇವತ್ತೆಲ್ಲ ನಾನು ಓಪನ್ ಆಗಿ ಹೇಳ್ತೀನಿ, ನಾನು ತುಂಬಾನೇ ನಂಗೆ ಬೇಜಾರಾಗ್ತದೆ ಇದನ್ನ ನಾನು ಕೇಳ್ಬಿಟ್ಟು. ತುಂಬಾ ಕಡಿಮೆ ಜನ ಪ್ರಾಪರ್ ಆಗಿ ಕ್ಲಾಸಸ್ಗೆ ಹೋಗ್ಬಿಟ್ಟು ಲೆಸನ್ ತಗೊಂತಾರೆ. ಇನ್ನೆಲ್ಲ ಕೂಡ ನಿಮ್ಗೆ ಗೊತ್ತು, ಅದ್ರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ನಮಗೆ ಟ್ರಾಫಿಕ್ ರೂಲ್ಸ್ ಬಗ್ಗೆನೇ ನಮಗೆ ಐಡಿಯಾ ಇಲ್ಲ ಅಂತ ಅಂದಾಗ ನಾವು ಗಾಡಿ ಹೇಗೆ ಓಡಿಸ್ತೀವಿ? ಗಾಡಿ ಓಡಿಸ್ತೀವಿ ಅಂತಂದ್ರೆ ಬರೀ ಜಸ್ಟ್ ಗೇರ್ ಹಾಕ್ಬಿಟ್ಟು ಸ್ಟೇರಿಂಗ್ ಇಟ್ಕೊಳ್ಳೋದು ಮಾತ್ರ ಅಲ್ಲ. ಮುಂದೆ ಏನಾಗುತ್ತೆ, ಹಿಂದ್ಗಡೆ ಅವ್ನು ಬರ್ತಿರೋ ವ್ಯಕ್ತಿ ಯಾವ ಸ್ಪೀಡಲ್ಲಿ ಬರ್ತಿದ್ದಾನೆ, ಅವ್ನು ಮುಂದೆ ಎಲ್ಲಿಗೆ ಹೋಗ್ಬೋದು, ಅದನ್ನೆಲ್ಲ ಕೂಡ ನಾವು ಫೋರ್ತ್ ಔಟ್ ಮಾಡ್ಕೊಂಡಿರ್ಬೇಕು. ಇದನ್ನೆಲ್ಲ ನಾವು ಡ್ರೈವಿಂಗ್ ಕ್ಲಾಸಲ್ಲಿ ನಾವು ಕಲ್ತ್ಕೋಬೇಕು. ದುಬೈಲಿ ನಾನು ಲೈಸೆನ್ಸ್ ತಗೊಂಡಿದ್ದಾಗ ನಾನು ಖರ್ಚು ಮಾಡಿದ್ದ ಅಮೌಂಟ್ ಬಂದು ಆಲ್ಮೋಸ್ಟ್ 2.5 ಲಕ್ಷ ರೂಪಾಯಿ. 2.5 ಲಕ್ಷ ರೂಪಾಯಿನ ನಾನು ಡ್ರೈವಿಂಗ್ ಲೈಸೆನ್ಸ್ಗೆ ಕೊಟ್ಟಿದ್ದೀನಿ. ಪ್ರತಿ ಸಲ ಫೇಲ್ ಆಗಿ ಕೊನೆಯದಾಗಿ ನನಗೆ ಸಿಕ್ಕಿದ ಲೈಸೆನ್ಸ್. ಒಂದು ಚೂರು ಈಗ ಲೆಫ್ಟ್ ಹೋಗ್ಬೇಕು, ಇಂಡಿಕೇಟರ್ ಹಾಕ್ಬೇಕು, ನನಗೆ ಇಂಡಿಕೇಟರ್ ಹಾಕಿದ್ದೀನಿ. ಇಂಡಿಕೇಟರ್ ಹಾಕ್ದಲೇ ಸುಮ್ಮನೆ ಹೋದ್ರು ಕೂಡ ಫೇಲ್. ನೀವು ಏನಕ್ಕೆ ಎಷ್ಟೊಂದು ಸೀರಿಯಸ್ ಆಗಿ ಒಂದು ಲೈಸೆನ್ಸ್ ಪ್ರೋಸೆಸ್ನ ಮಾಡ್ತಾರೆ ಅಂತಂದ್ರೆ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್. ಮನುಷ್ಯನಿಗೆ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್. ಇಟ್ಸ್ ನಾಟ್ ಅಬೌಟ್ ದ ಕಾರ್. ಎಂತೆಂಥ ಕೋಟಿ ಕಾರ್ಗಳೇ ಆಕ್ಸಿಡೆಂಟ್ ಆಗ್ಬಿಟ್ಟು ಫ್ಯಾಟಲ್ ಆಗ್ಬಿಟ್ಟಿದ್ದಾರೆ. ಯಾವಾಗ ನಿಮ್ಗೆ ಡ್ರೈವಿಂಗ್ ಬಗ್ಗೆ ನಿಮ್ಗೆ ಕಾಮನ್ ಸೆನ್ಸ್ ಇರುತ್ತೋ, ಯಾವಾಗ ನೀವು ಹೆಂಗ್ ಓಡಿಸ್ಬೇಕು ಅಂತ ಗೊತ್ತಿರುತ್ತೋ, ಅವಾಗ ಒಂದು ಸಮಾಜದಲ್ಲಿ ವಿತೌಟ್ ಎನಿ ಆಕ್ಸಿಡೆಂಟ್ ನಾವು ಜೀವನ ಮಾಡ್ಬೋದು. ದುಬೈಲಿ ಕೂಡ ಆಕ್ಸಿಡೆಂಟ್ ಆಗುತ್ತೆ. ನಾನು ಕೂಡ ಆಕ್ಸಿಡೆಂಟ್ ಮಾಡಿದ್ದೀನಿ. ಈ ಕಾರ್ನ ನಾನು 2 ಸರಿ ಆಕ್ಸಿಡೆಂಟ್ ಮಾಡಿದ್ದೀನಿ. ಬಟ್ ಆ ಆಕ್ಸಿಡೆಂಟ್ ನಾನು ಒಪ್ಕೊಂತೀನಿ, ಅದು ನನ್ನ ಬೇಜವಾಬ್ದಾರಿತನದಿಂದ ಆಗಿರೋದು ಆಕ್ಚುಲಿ. ಬಟ್ ಅದು ಫೇಟಲ್ ಅಂತಲ್ಲ. ಈಗ ಫಾರ್ ಎಕ್ಸಾಂಪಲ್ ತುಂಬಾ ರೂಲ್ಸ್ಗಳಿದಾವೆ, ಬಟ್ ಒಂದೆರಡು ರೂಲ್ಸ್ ತುಂಬಾ ಕಾಮನ್. ಈಗ ನಾವು ಗಾಡಿಯಲ್ಲಿ ಮುಂದೆ ಹೋಗ್ತಾ ಇರ್ತೀವಿ, ಸಡನ್ ಆಗಿ ಒಬ್ಬ ಬ್ರೇಕ್ ಆಗ್ತಾನೆ, ಹಿಂದ್ಗಡೆಯಿಂದ ಬಂದು ಗುತ್ತಾನೆ. ಆಗ ಏನಾಗುತ್ತೆ, ಗುದ್ದಿರೋನು ಹೋಗ್ಬಿಟ್ಟು ಇಟ್ಕೊಂಡು ಹೊಡಿತಾವನಿಗೆ, ನೀ ಸಡನ್ ಆಗಿ ಬ್ರೇಕ್ ಆಗ್ತಾ ಇದೀನು ಅಂತ. ಅಫ್ಕೋರ್ಸ್ ಅವ್ನು ಸಡನ್ ಆಗಿ ಬ್ರೇಕ್ ಹಾಕಿದ್ದು ಅವ್ನು ತಪ್ಪೆ. ಆದರೆ ಯೂನಿವರ್ಸಲಿ ಪ್ರಪಂಚದಾದ್ಯಂತ ನೀವು ಎಲ್ಲೇ ಹೋದ್ರು ಕೂಡ ಹಿಂದ್ಗಡೆಯಿಂದ ಬಂದು ಗುದ್ದು ಒಂದೇ ತಪ್ಪು. ಅದಕ್ಕೇನೆ ಡ್ರೈವಿಂಗ್ ಕ್ಲಾಸಲ್ಲಿ ನಿಮ್ಗೆ ಹೇಳ್ಕೊಡ್ತಾರೆ, ನೀವು ಯಾವತ್ತು ಒಂದು ಗಾಡಿಯಿಂದ ಇನ್ನೊಂದು ಗಾಡಿಗೆ 2 ಸೆಕೆಂಡ್ಸ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ. ಅಂದ್ರೆ ಮುಂದೆ ಒಂದು ಯಾವುದೋ ಗಾಡಿ ಹೋಗ್ತಾ ಇರುತ್ತೆ, ಅವ್ನು ಯಾವುದೋ ಒಂದು ರೀಸನ್ಗೆ ಸಡನ್ ಆಗಿ ಸ್ಟಾಪ್ ಮಾಡ್ಬಿಡ್ತಾನೆ. ಆಗ ನೀವು ಎಷ್ಟು ದೂರ ಇರಬೇಕಂತಂದ್ರೆ, ನೀವು ಬ್ರೇಕ್ ಹಿಡಿದ್ರೆ ಅವ್ನಿಗೆ ಹೋಗಿ ಗುದ್ದಬಾರ್ದು. ಅದಕ್ಕೆ ನಾವು ಯಾವತ್ತು ಕೂಡ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು, ಸೇಫ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು. ಅದು ಆಕ್ಚುಲ್ ರೂಲು. ಬಟ್ ಇಂಡಿಯಾದಲ್ಲಿ ಹಂಗಲ್ಲ. ಇಂಡಿಯಾದಲ್ಲಿ ನನಗೆ ಗೊತ್ತು, ನಾನೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಯಾವುದೋ ಒಂದು ಟ್ರಾಫಿಕಲ್ಲಿ ಹೋಗ್ತಾ ಇದ್ದೆ, ನಾನು ಮುಂದೆ ನನ್ನ ಬೈಕಲ್ಲಿ ಹೋಗ್ತಾ ಇದ್ದೀನಿ, ಹಿಂದ್ಗಡೆಯಿಂದ ಆಟೋದನ್ನು ಬಂದು ಗುದ್ಬಿಟ್ಟು ನನಗೆ ಕಾಸು ಕೇಳ್ತಾವ್ರೆ. ಅದು ತಪ್ಪು ಅಂತ ಹೇಳಕ್ ಹೋಗಲ್ಲ, ಯಾಕಂದ್ರೆ ನಾಲೆಡ್ಜ್ ಇಲ್ಲ, ನನಗೂ ಕೂಡ ಗೊತ್ತಿರಲಿಲ್ಲ.
ಇಲ್ಲಿ ಬಂದ್ಮೇಲೆ ನಾನು ತಿಳ್ಕೊಂಡೆ ತುಂಬಾ ರೂಲ್ಸ್ ಇದೆ ಇಲ್ಲಿ. ಈಗ ಏನಕ್ಕೆ ಫಾರ್ ಎಕ್ಸಾಂಪಲ್ ಏನಕ್ಕೆ ಆ ಥರ ವೈಟ್ ಪಟ್ಟೆಗಳಿದಾವೆ, ಬ್ಲಾಕ್ ಪಟ್ಟೆಗಳಿದಾವೆ, ಈ ಯೆಲ್ಲೋ ಪಟ್ಟೆ ಅಂದ್ರೆ ಏನು ಅಥವಾ ಆ ವೈಟ್ ಪಟ್ಟೆ ಅಂದ್ರೆ ಏನು, ಪ್ರತಿ ಒಂದಕ್ಕೂ ಒಂದು ರೀಸನ್ ಇದೆ, ಒಂದು ಕಾರಣ ಇದೆ. ಬಟ್ ಇಂಡಿಯಾದಲ್ಲಿ ಯಾರು ಕೂಡ ಫಾಲೋ ಮಾಡಲ್ಲ. ಸೊ ಈ ಮುಖಾಂತರ ಕೇಳ್ಕೊಳ್ಳೋದೇನಂತಂದ್ರೆ ದಯವಿಟ್ಟು ಎಲ್ಲರೂ ಕೂಡ ಟ್ರಾಫಿಕ್ ರೂಲ್ಸ್ನ ತಿಳ್ಕೊಳ್ಳಿ. ಫಸ್ಟು ಟ್ರಾಫಿಕ್ ರೂಲ್ಸ್ ತಿಳ್ಕೊಂಡ್ರೆ ಅವಾಗ ಗೊತ್ತಾಗುತ್ತೆ ನಿಮಗೆ ನೀವು ಎಲ್ಲಿ ಹೋಗ್ಬೇಕು, ಹೆಂಗೆ ಹೋಗ್ಬೇಕು, ಯಾವ ಥರ ಹೋಗ್ಬೇಕಂತ. ಇನ್ಫ್ಯಾಕ್ಟ್ ಇಲ್ಲಿ ದುಬೈಲಿ ಟ್ರಾಫಿಕ್ ರೂಲ್ಸ್ ಬಗ್ಗೆ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಏನಕ್ಕೆ ಈ ಬ್ಲ್ಯಾಕ್ ಮತ್ತು ವೈಟ್ ಪಟ್ಟಿ ಹಾಕಿದ್ದಾರೆ ಕಲರಲ್ಲಿ, ಯಾರಿಗೂ ಗೊತ್ತು? ಎಷ್ಟು ಜನ ಗೊತ್ತು ಇದ್ರ ಬಗ್ಗೆ? ನಿಜ ಗಾಯ್ಸ್, ನಾನು 2.5 ಲಕ್ಷ ಖರ್ಚು ಮಾಡಿ ಸುಮಾರು 2 ತಿಂಗಳು ಗಾಡಿ ಓಡಿಸಿ 2 ತಿಂಗಳು ಓಡಿಸಿ ಫೇಲ್ ಆಗಿ 2 ವರ್ಷ ಖರ್ಚು ಮಾಡಿ ನಂಗೆ ತೊಗೊಂಡಿರೋದು. ಅಂಥದ್ರಲ್ಲೂ ಕೂಡ ಆಕ್ಸಿಡೆಂಟ್ ಆಗ್ತವೆ, ಇಲ್ಲ ಅಂತ ನಾನು ಖಂಡಿತ ಹೇಳಕ್ ಹೋಗಲ್ಲ. ಜೀವ ಹೋಗುವಂಥ ಆಕ್ಸಿಡೆಂಟ್ಗಳು ದುಬೈಲಿ ಆ್ಯಕ್ಚುಲಿ ಕಡಿಮೆ. ಯಾಕಂದರೆ ಇಲ್ಲಿ ಹೋಗ್ತಿದ್ದೀರಲ್ಲ ಪ್ರತಿಯೊಬ್ಬರು ಕೂಡ ನಾನು ಕ್ಲಾಸ್ ತೊಗೊಂಡಿದ್ದೀನೋ ಅದೇ ರೀತಿ ಕ್ಲಾಸ್ ತೊಗೊಂಡು ಅವ್ರು ಹೋಗಿರೋದು. ಇಲ್ಲಿ ಗುದ್ದಿದ್ರು ಕೂಡ ಯಾರು ಬಂದ್ಬಿಟ್ಟು ಜಗಳ ಆಡಕ್ಕೆ ಹೋಗಲ್ಲ. ಬಿಕಾಸ್ ನನಗೆ ಗೊತ್ತು, ಈಗ ನಾನು ಹೋಗಿ ಅವ್ನು ಗುದ್ದಿದ್ರೆ ಅವ್ನು ಬಂದು ನಂಗೆ ಜಗಳ ಆಡೋಲ್ಲ, ಅಥವಾ ನಾನೇ ಹೋಗೋ ಅಂತ ಜಗಳ ಆಡಲ್ಲ. ಯಾಕಂದರೆ ನಮಗೆ ಗೊತ್ತು ನನ್ನ ತಪ್ಪಿದೆ ಅಂತ. ಪೊಲೀಸ್ ರಿಪೋರ್ಟ್ ಇರುತ್ತೆ, ಮಾಡ್ತೀವಿ. ಅದು ಒಂದು ಕಾರಣ. ಎರಡನೇ ಕಾರಣ ರೋಡ್ಸ್, ಸಿಗ್ನಲ್ಸ್. ಇಲ್ಲಿ ಪ್ರತಿ ಒಂದು ಕಡೆನೂ ಕೂಡ ನಿಮಗೆ ಇಂಡಿಕೇಶನ್ ಕೊಡ್ತಾರೆ. ಇಂಡಿಯಾದಲ್ಲಿ ನಾವು ಬರೀ ಹೈವೇ ನೋಡ್ತೀವಿ ಹೊರತು ಚಿಕ್ಕ ಪುಟ್ಟ ರೋಡ್ಗಳಲ್ಲಿ ನೋಡೋದೇ ಇಲ್ಲ. ನೀವು ಹೇಳ್ಬೋದು ರೋಡ್ ಚಿಕ್ಕದಿದೆ ಹಂಗೆ ಆಗಲ್ಲ ಅಂತಲ್ಲ. ನಾನು ಕೂಡ ಪ್ರೌಡ್ ಇಂಡಿಯನ್ನೇ. ನಾನು ದುಬೈಲಿ ಇರ್ಬೋದು, ಅಮೆರಿಕಾದಲ್ಲಿ ಇರ್ಬೋದು, ನಾನೊಬ್ಬ ಇಂಡಿಯನ್. ನನ್ನ ದೇಶ ಅಂತ ನಂಗೆ ಯಾವತ್ತೂ ಗೌರವ ಇರುತ್ತೆ, ಹೆಮ್ಮೆ ಕೂಡ ಇದೇ ಇದೆ. ಇಂಡಿಯಾ ಕಂಪೇರ್ ಮಾಡಿದ್ರೆ UK ಇನ್ನೂ ಚಿಕ್ಕ ದೇಶ. ಅಲ್ಲಿ ರೋಡ್ಗಳೆಲ್ಲ ನೀವು ನೋಡಿದ್ರೆ ತುಂಬಾ ನ್ಯಾರೋ ರೋಡ್ಗಳು. ಬಟ್ ಅವರು ಕೂಡ ಇದೇ ರೀತಿ ರೋಡ್ಸ್ನ ಫಾಲೋ ಮಾಡ್ತಾರೆ. ನಾವಿಲ್ಲಿ ಎಲ್ಲದೂ ಕೂಡ ನಾವು ದುಡ್ಡಿಂದಾಗತ್ತೆ ಅಂತ ಅನ್ಕೊಂಡು ಈ ತರ ಜೀವನ ಕಳ್ಕೊಂತ ಇದ್ದೀವಿ. ಈಗ ಒಬ್ಬ ಗಾಡಿಯಲ್ಲಿ ಹೋಗ್ತಿರ್ತಾನೆ, ಅವ್ನು ಯಾಕಡೆ ಹೋಗ್ತಿದ್ದಾನೆ ಅಂತ ನಮ್ಗೆ ಗೊತ್ತಾಗದಂಗೆ ಇಂಡಿಕೇಟರ್ ಹಾಕ್ಬೇಕು. ಅವ್ನು ಇಂಡಿಕೇಟರ್ ಹಾಕ್ದೆ ಸಡನ್ ಬಂದಾಗ ನಾ ಸಡನ್ ಬ್ರೇಕ್ ಹಿಡಿದಾಗ ಹಿಂದ್ಗಡೆ ಸಡನ್ ಬ್ರೇಕ್ ಹಿಡ್ದ, ಅವ್ನ ಹಿಂದ್ಗಡೆ ಅವ್ನು ಗುದ್ದ. ನಾನಿವತ್ತು ಯಾವ ಕಾರ್ ಒಳ್ಳೇದು ಯಾವ ಕಾರು ಸೇಫು ಅಂತ ಅದ್ರ ಬಗ್ಗೆ ಹೇಳಕ್ ಬಂದಿಲ್ಲ. ಮೊದಲು ನಾವು ಕರೆಕ್ಟಾಗಿ ತಿಳ್ಕೊಬೇಕು. ನಮ್ಮ ಗೌರ್ಮೆಂಟ್ ಕರೆಕ್ಟಾಗಿ ರೋಡ್ಗಳು ಮಾಡಬೇಕು. ನಂಗೆ ಇಷ್ಟೆಲ್ಲ ನೋಡಿ ಟ್ರಾಫಿಕ್ ಇದೆ, ಇಲ್ಲಿ ಯಾರು ಕೂಡ ಹಾಂಕ್ ಮಾಡಕ್ ಹೋಗಲ್ಲ. ನೋಡಿ, ನೋಬಡಿ ಹಾಂಕಿಂಗ್, ಟ್ರಾಫಿಕ್ ಮೂವ್ ಆಗ್ತಾನೆ ಇದೆ. ಎಲ್ಲ ರೂಲ್ಸು ಫಾಲೋ ಮಾಡಿದ್ರೆ, ನೀವು ಕರೆಕ್ಟಾಗಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದ್ರೆ, ನಾನು ಹೇಳೋ ಪ್ರಕಾರ ಟ್ರಾಫಿಕ್ ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಅಫ್ಕೋರ್ಸ್ ರೋಡ್ಗಳು ಕೂಡ ಕರೆಕ್ಟಾಗಿ ಇರಬೇಕು. 0 ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ವಿಲ್ ಬಿ 0 ಇಫ್ ಯು ಫಾಲೋ ದ ಟ್ರಾಫಿಕ್ ರೂಲ್ಸ್ 100%. ಈಗ ನಿಮ್ಗೊಂದು ವಿಷಯ ಹೇಳ್ತೀನಿ. ದುಬೈ ನೀವು ಲೈನ್ ಚೇಂಜ್ ಮಾಡ್ಬೇಕಂತಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ನಾನು ಈ ಲೈನಲ್ಲಿ ಇದ್ದೀನಲ್ಲ, ಈ ಲೈನಿಂದ ನಾನು ಆ ಕಡೆ ಲೈನ್ ಚೇಂಜ್ ಮಾಡ್ಬೇಕಂತಂದರೆ 5 ಸ್ಟೆಪ್ ಇದೆ. 5 ಸ್ಟೆಪ್ಪು ಗೊತ್ತಾ ಯಾರಿಗಾದ್ರೆ ಇದು? ಮೊದಲನೇ ಸ್ಟೆಪ್ಪು ನಾನು ಸೆಂಟ್ರ್ ಮಿರರ್ ನೋಡಬೇಕು. ಓಕೆ, ಗಾಡಿ ಫ್ರೀ ಇದೆಯಾ? ಓಕೆ. 2ನೇ ಸ್ಟೆಪ್ಪು ನಾನು ಇಂಡಿಕೇಟರ್ ಹಾಕಬೇಕು. ಓಕೆನಾ? 3ನೇ ಸ್ಟೆಪ್ಪು ಆ ಮಿರರ್ ನೋಡಬೇಕು. 4ನೇ ಸ್ಟೆಪ್ಪು ಈ ಮಿರರ್ ನೋಡಬೇಕು. 5ನೇ ಸ್ಟೆಪ್ಪು ಮತ್ತೆ ಸೆಂಟ್ರ್ ಮಿರರ್ ನೋಡಬೇಕು. ಫ್ರೀ ಇದ್ದರೆ ಕಟ್ ಮಾಡಬೇಕು. ಇದು ಆ್ಯಕ್ಚುಲಿ ಟ್ರಾಫಿಕ್ ರೂಲ್ಸ್. ಪ್ರಾಪರಾಗಿ ಇದು ರೂಲ್ಸು. ಅಂದರೆ ಇದು ನೀವು ಗಾಡಿ ಓಡಿಸ್ತಾ ನಿಮಗಿದು ಇನ್ಸ್ಟೆಂಟಾಗಿ ಗೊತ್ತಾಗ್ಬಿಡುತ್ತೆ. ನೀವು ನೋಡ್ತೀರಾ, ಹಿಂಗೆ ನೋಡ್ಬಿಟ್ಟು ಹಿಂಗೆ ಮಾಡ್ಬಿಡ್ತೀರಾ. ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಹೆಂಗೆ ಗೊತ್ತಾ, ಇದೊಂಥರ ನಿನಗೂ ಅವನಿಗೂ, ಆ ಡ್ರೈವರ್ಗೂ, ನಿನಗೂ ಮುಂದಿನ ಡ್ರೈವರ್ಗೂ, ನಿನಗೂ ಹಿಂದ್ಗಡೆ ಇರೋ ಕಾರಿಗೂ ಕೂಡ ಒಂಥರ ಕನೆಕ್ಷನ್ ಇರುತ್ತೆ. ಅದೊಂಥರ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕನೆಕ್ಷನ್ನು. ಈಗ ಒಂದು ಕರುವಲ್ಲಿ ನಮಗೆ ಸೈನ್ ಬೋರ್ಡೇ ಇಲ್ಲ ಅಂತಂದರೆ ನೈಟಲ್ಲಿ ಬರ್ತಿರ್ಬೇಕಾದ್ರೆ ನಮ್ಗೆ ಗೊತ್ತೇ ಆಗಲ್ಲ. ನಮಗೆ ಆ್ಯಕ್ಚುಲಿ ಎಷ್ಟೋ ಕಡೆ ಸೈನ್ ಬೋರ್ಡೇ ಇಲ್ಲ. ಟ್ರಾಫಿಕ್ ರೂಲ್ಸ್ ಈಸ್ ಎನಾರ್ಮಸ್. ಅದು ತುಂಬ ದೊಡ್ಡ ವಿಷಯ ಆ್ಯಕ್ಚುಲಿ. ಅದು ಬಗ್ಗೆನೇ PhD ಕೂಡ ಮಾಡ್ಬೋದು ಅಂತ ಕಾಣುತ್ತೆ. ವಿಡಿಯೋ ಮುಖಾಂತರ ಹೇಳೋದಿಷ್ಟೇ, ಸೇಫಾಗಿ ಗಾಡಿ ಓಡಿಸಿ, ಸುತ್ತಮುತ್ತ ನಿಮ್ಮ ಸರ್ಕಮ್ಸ್ಟೆನ್ಸಸ್ನ ನೋಡಿಕೊಂಡು ಗಾಡಿ ಓಡಿಸಿ. ಮತ್ತು ದುಬೈಲಿ ಇಲ್ಲಿ ಹೆಂಗೆ ಅಂತಂದರೆ, ಈ ನೋಡಿ, ನೀವು ದೊಡ್ಡ ಟ್ರಕ್ಗಳೆಲ್ಲ ನೋಡ್ತಿಲ್ಲ ಈಗ ನೀವು. ಯಾಕಂದರೆ ದುಬೈಲಿ ದೊಡ್ಡ ಟ್ರಕ್ಗಳು ಟ್ರಾಫಿಕ್ ಟೈಮಲ್ಲಿ ಅಲೋ ಇರೋಲ್ಲ. ಅವೇನಿದ್ರು ನೈಟು ಮಾತ್ರ ಅಲೋ ಮಾಡ್ತಾರೆ ಆ್ಯಕ್ಚುಲಿ. 2 ಕಾರಣ, ಒಂದು ಸೇಫ್ಟಿ, ಎರಡನೇದು ಟ್ರಾಫಿಕ್ ಜಾಮ್ ಜಾಸ್ತಿ ಆಗಿಬಿಡುತ್ತೆ ಅಂತ. ಆ ಟ್ರಕ್ ಬಿದ್ದಿದ್ದು ನೋಡ್ಬಿಟ್ಟು ನಾನು ಐ ಕಾಂಟ್ ರಿಯಲಿ, ನನಗೆ ಆ ಥರ ಆಕ್ಸಿಡೆಂಟ್ಗಳು ಫೋಟೋಗಳು ನೋಡ್ಬಿಟ್ರೆ ನನಗೆ ಒಂಥರ ಜೀವ ಜಲ್ ಅಂದ್ಬಿಡುತ್ತೆ ಆ್ಯಕ್ಚುಲಿ. ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಲಿಟ್ರಲಿ ಐ ಫೆಲ್ಟ್ ಸೋ ಬ್ಯಾಡ್. ಟ್ರಕ್ಕು ಕೂಡ ಓವರ್ಲೋಡ್ ಆಯ್ತು ಅಂತ ನ್ಯೂಸಲ್ಲಿ ಕೇಳ್ಪಟ್ಟೆ. ಎನಿವೇಸ್ ಗಾಯ್ಸ್, ಈಗ ನಾವು ವೋಲ್ವೋ XC90 ಬಗ್ಗೆ ಒಂದು ಸ್ಲೈಟಾಗಿ ಅದ್ರ ಬಗ್ಗೆ ಅದ್ರ ಫ್ಯೂಚರ್ನ ಹೇಳೋಕ್ಕೆ ಅಂತ ಒಂದು ಕಡೆ ಬಂದಿದ್ದೀನಿ. ಇಲ್ಲಿ ಆ ಗಾಡಿ ಇದೆ. ಸೊ ಗಾಯ್ಸ್, ದ ಕಾರ್ ಈಸ್ ಹಿಯರ್. ಇದೇ ವೋಲ್ವೋ XC90. ಸೊ ಆಕ್ಸಿಡೆಂಟ್ ಆಗಿದ್ದ ಕಾರು, ಅದು ಯಾವ ಮಾಡಲ್ ಅಂತ ಗೊತ್ತಿಲ್ಲ. ಐ ಥಿಂಕ್ ಇಟ್ಸ್ ಎ ಬ್ರ್ಯಾಂಡ್ ನ್ಯೂ. ಐ ಥಿಂಕ್ ದೇ ಗಾಟ್ ಇಟ್ ಬ್ರ್ಯಾಂಡ್ ನ್ಯೂ. ಬಗ್ಗೆ ನಾನು ರಿವ್ಯೂ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಐ ವಾಂಟ್ ಟು ಶೋ ಸಮಥಿಂಗ್. ಕಾರ್ಗಳಲ್ಲಿ ಮೇನ್ ಸ್ಟ್ರಾಂಗ್ ಪಾರ್ಟ್ ಅಂತಂದರೆ ಪಿಲ್ಲರ್ಗಳು. A ಪಿಲ್ಲರ್, B ಪಿಲ್ಲರ್, C ಪಿಲ್ಲರ್, D ಪಿಲ್ಲರ್ ಅಂತ ಇರುತ್ತೆ. ಈ ಸಿಡಾನ್ಗಳಲ್ಲಿ ಜಸ್ಟ್ 3 ಪಿಲ್ಲರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಚೆಕ್ ದಿಸ್ BMW. ದಿಸ್ ಕಾಲ್ಡ್ A ಪಿಲ್ಲರ್, B ಪಿಲ್ಲರ್, C ಪಿಲ್ಲರ್ ಅಂತ. ಹೌವರ್ XUVಗಳಲ್ಲಿ 4 ಪಿಲ್ಲರ್ ಇರ್ತವೆ. ಅಂದರೆ ಅದು ತುಂಬ ದೊಡ್ಡ ಕಾರ್ ಅಲ್ವಾ, ಹಾಗಾಗಿ ಇದು A ಪಿಲ್ಲರ್, B ಪಿಲ್ಲರ್, C ಪಿಲ್ಲರ್ ಆ್ಯಂಡ್ D ಪಿಲ್ಲರ್ ಅಂತ. ಬೇರೆ XUV ಕಂಪೇರ್ ಮಾಡಿದ್ರೆ ವೋಲ್ವೋ XC90 ಯೂಸ್ ಮಾಡಿರೋ ಪಿಲ್ಲರ್ ಮೆಟೀರಿಯಲ್ ಇದೆಯಲ್ಲ, ಈ ಪಿಲ್ಲರ್ ಇಲ್ಲಿ ಮೆಟೀರಿಯಲ್ ಇದೆಯಲ್ಲ,
ಇದು ಆ್ಯಕ್ಚುಲಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಮೆಟೀರಿಯಲ್. ಇದು ಬಂದು ಬೋರಾನ್ ಸ್ಟೀಲ್ ಅಂತ ಅಂದರೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಸ್ಟೀಲ್ಸ್ ಆ್ಯಕ್ಚುಲಿ. ಸೊ ಹೌವರ್ ಯಾವುದೇ ಎಷ್ಟೇ ಸ್ಟ್ರಾಂಗ್ ಆದರೂ ಕೂಡ ಅದಕ್ಕೆ ಒಂದು ಸರ್ಟನ್ ಲಿಮಿಟೇಷನ್ ಅಂತ ಇರುತ್ತೆ, ಒಂದು ಫೋರ್ಸ್ ಲಿಮಿಟೇಷನ್ ಅಂತ ಇರುತ್ತೆ. ಸೊ ಮುಂಚೆ ಒಂದು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಕಂಟೈನರ್ ಬಂದು ಬಿದ್ದರೂ ಕೂಡ ಇದು ಸ್ವಲ್ಪ ಬೆಂಡ್ ಆಗುತ್ತೆ, ಬಟ್ ಏನೂ ಆಗಲ್ಲ. ಆ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಅದು ಯಾವ ಆ್ಯಂಗಲ್ ಬೀಳ್ತಿದೆ, ಎಷ್ಟೊಂದು ಫೋರ್ಸಲ್ಲಿ ಬೀಳ್ತಿದೆ, ಮತ್ತು ಆ ಕಂಟೈನರ್ಲಿ ಎಂಟಿ ಇತ್ತಾ ಅಥವಾ ಕಂಟೈನರ್ ಲೋಡ್ ಆಗಿತ್ತಾ ಎಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ವಿಡಿಯೋದಲ್ಲಿ ನೋಡಿದ ತಕ್ಷಣ ಕಂಟೈನರ್ ಬಿಟ್ಟ ತಕ್ಷಣ ಏನೂ ಆಗಿಲ್ಲ, ಇಲ್ಲಿ ಬಿದ್ದಿದೆ, ಏನೋ ಇದು ಅಪಚಾಗ್ಬಿಟ್ಟಿದೆ ಅಂತ ಅನ್ಕೊಳ್ಳೋದು ನಮ್ಮದು ದಡ್ತಾನೆ ಆ್ಯಕ್ಚುಲಿ. ಈ ಪಿಲ್ಲರ್ಗಳು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ಗಳು. ಜಾಸ್ತಿ ಕಂಪ್ನಿಗಳು ಏನು ಮಾಡ್ತಾರೆ ಅಂತಂದರೆ ಈ ಥರ ಮೆಟೀರಿಯಲ್ಗಳಲ್ಲಿ ಕಾಂಪ್ರಮೈಸ್ ಆಗ್ತಾರೆ. ಯಾಕಂತಂದರೆ ಈ ಮೆಟೀರಿಯಲ್ಗಳಲ್ಲೇ ಅವರು ಸ್ವಲ್ಪ ದುಡ್ಡನ್ನ ಸೇವ್ ಮಾಡ್ಬೋದು. ಇವೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಮೆಟೀರಿಯಲ್ಗಳು. ಒಂದು ಎಸ್ ತುಂಬ ಕಡಿಮೆ ಅಮೌಂಟ್ ಸಿಗ್ತಿದೆ ಅಂತಂದರೆ ಅಲ್ಲಿ ಯೂಸ್ ಮಾಡಿರೋ ಮೆಟೀರಿಯಲ್ಗಳು ನೀವು ಅರ್ಥ ಮಾಡ್ಕೋಬೇಕು. ಸೊ ಇದು ಆ್ಯಕ್ಚುಲಿ 2017 ಮಾಡಲ್, ಬಟ್ 2023 2024 ಮಾಡಲ್ ಕೂಡ ಆಲ್ಮೋಸ್ಟ್ ಹಿಂಗೆ ಇರುತ್ತೆ, ಅಂದರೆ ಎಕ್ಸ್ಟೀರಿಯರ್ ವೈಸಲ್ಲಿ. ಈ ಮಾರ್ಕೆಟಲ್ಲಿ ಕಾರ್ ಓಡಿಸೋದು ಸ್ವಲ್ಪ ಕಷ್ಟ ಆಗೋರು, ತುಂಬಾ ಕಾರ್ಗಳಿದಾವೆ ಇಲ್ಲೆಲ್ಲ. 2017 ಮಾಡಲ್ ಆದರೂ ಕೂಡ ಚೆಕ್ ದ ಕಾರ್ ಗಾಯ್ಸ್, ಎಷ್ಟೊಂದು ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ನೀವು ಕಾರ್ ಓಡಿಸಿದ್ರೆ ಯು ಡೋಂಟ್ ಫೀಲ್ ಲೈಕ್ ಯು ಆರ್ ಡ್ರೈವಿಂಗ್ ಅ ಓಲ್ಡ್ ಕಾರ್. ದಿಸ್ ಈಸ್ ನೈಸ್ ಆ್ಯಂಡ್ ಕಂಪ್ಲೀಟ್ ಲೆದರ್ ಇಂಟೀರಿಯರ್. ನಿಮಗೆ ವುಡ್ ಆ್ಯಕ್ಷನ್ ಕೂಡ ಸಿಗುತ್ತೆ ನಿಮಗೆ. ಆ್ಯಂಡ್ ಇದು ಆ್ಯಕ್ಚುಲಿ ಇಲ್ಲೇ ಇಂಜಿನ್ ಆನ್ ಮತ್ತು ಆಫ್ ಮಾಡ್ಕೊಳ್ಳೋದು. ಇವೆಲ್ಲ ಹೀಟೆಡ್ ಮತ್ತು ವೆಂಟಿಲೇಟೆಡ್ ಕಾಣಿಸ್ತಿದೆಯಲ್ಲ. ಸೊ ನಿಮಗೆ ಕೋಲ್ಡ್ ಮತ್ತು ಹಾಟ್ ಏರ್ ಕೂಡ ಕೊಡುತ್ತೆ. ಆ್ಯಂಡ್ ಇದೆಲ್ಲ ಮೆಮೊರಿ ಸೀಟ್ಗಳು. ಯು ಆಲ್ಸೋ ಗೆಟ್ ಅ ಪೆಡಲ್ ಶಿಫ್ಟ್ ಹಿಯರ್. ಸೊ ಇದೊಂಥರ BMW X5 ಥರ, ನಿಮಗೆ X5 ಕಾಂಪಿಟೇಷನ್ ಅಂತ ಹೇಳೋದು ತಪ್ಪಾಗಲ್ಲ. ಇದು ಅವರು ಆಕ್ಸಿಡೆಂಟ್ ಆಗಿದ್ದೆಲ್ಲ ನಂಗೆ ಇಲ್ಲೂ ಕೂಡ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಅವ್ರ ಒಳಗಡೆ ಇದ್ದಿದ್ದಪ್ಪ ಭಯ ಆಗುತ್ತೆ ಆ್ಯಕ್ಚುಲಿ. ಇದರಲ್ಲಿ ವೋಲ್ವೋ ಇಸ್ ಆ್ಯಕ್ಚುಲಿ ಸ್ವೀಡಿಷ್ ಬ್ರ್ಯಾಂಡ್ ಗೈಸ್. ವೋಲ್ವೋ ಇಸ್ ಫೇಮಸ್ ಫಾರ್ ವೋಲ್ವೋ ಟ್ರಕ್ಸ್, ನಿಮ್ಗೆ ಗೊತ್ತಿರ್ಬೋದು. ಆ್ಯಂಡ್ ಆಲ್ಸೋ ಕೋನಿಕ್ಸೆಗ್ ಇದೆಯಲ್ಲ, ಕೋನಿಕ್ಸೆಗ್ ಇದು ಆ್ಯಕ್ಚುಲಿ ಫ್ರಮ್ ಸ್ವೀಡನ್. ಇವನ್ ಕೋನಿಕ್ಸೆಗ್ ಕೂಡ ಕಂಪ್ಲೀಟ್ಲಿ ಕಾಮ್ ಫೈಬರಿಂದ ಮಾಡೋರು ಬಾಡಿ. ಎನಿವೇಸ್ ಈ ವಿಡಿಯೋ ಪರ್ಟಿಕ್ಯುಲರ್ಲಿ ನಿಮ್ಮ ಸೇಫ್ಟಿಗೆ ಸ್ವಲ್ಪ ಜಾಗರೂಕತೆಯಿಂದ ಗಾಡಿ ಓಡಿಸಿ ಅಂತ ಹೇಳೋಕ್ಕೆ ಮಾಡಿದಂಥ ವಿಡಿಯೋ. ಸೊ ಟ್ರಾಫಿಕ್ ರೂಲ್ಸ್ ಬಗ್ಗೆ, ದುಬೈಲಿ ಟ್ರಾಫಿಕ್ ರೂಲ್ಸ್ ಬಗ್ಗೆ ನಿಮಗೆ ವಿಡಿಯೋ ಬೇಕಂತಂದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಅದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಕಾಣುತ್ತೆ. ಇಂಡಿಯಾದಲ್ಲಿ ಕೂಡ ಟ್ರಾಫಿಕ್ ರೂಲ್ಸ್ ಇದೆ, ಟ್ರಾಫಿಕ್ ಕ್ಲಾಸಸ್ ಎಲ್ಲ ಇದ್ದಾವೆ, ಬಟ್ ಯಾರು ಫಾಲೋ ಮಾಡಲ್ಲ, ಅದೇ ತೊಂದರೆ. ಈ ಪ್ರಪಂಚದ ಮೇಲೆ ಇರೋ ಪ್ರತಿಯೊಂದು ಜೀವಿಗೂ ಅಷ್ಟೇ ವ್ಯಾಲ್ಯೂ ಇದೆ. ಸೊ ಡ್ರೈವ್ ಸೇಫ್. ಎಲ್ಲರಿಗೂ ಟಿಕೆಟ್ ಟಾಟಾ, ಬಾಯ್ ಬಾಯ್.